ನಮಸ್ಕಾರ. ವಿದ್ಯಾರ್ಥಿ ಜೀವನದ ಅತಿದೊಡ್ಡ ಟರ್ನಿಂಗ್ ಪಾಯಿಂಟ್ಗೆ ಸ್ವಾಗತ. 10ನೇ ಕ್ಲಾಸ್ ಆದ್ಮೇಲೆ ಮುಂದೇನು ಅನ್ನೋದು ಬಹುಶಃ ಪ್ರತಿಯೊಬ್ಬರ ಲೈಫ್ನಲ್ಲೂ ಬರೋ ದೊಡ್ಡ ಪ್ರಶ್ನೆ. ಈ ಕನ್ಫ್ಯೂಷನ್ ಅನ್ನ ಕ್ಲಿಯರ್ ಮಾಡಿ ಒಂದು ಸ್ಪಷ್ಟ ದಾರಿ ತೋರ್ಸೋಕನೆ ಈ ವಿವರಣೆ. ಅಬ್ಬಾ, ಎಕ್ಸಾಮ್ ಎಲ್ಲ ಮುಗೀತು ಅಂತ ನಿಟ್ಟುಸಿರು ಬಿಡೋ ಅಷ್ಟ್ರಲ್ಲಿ ನೆಕ್ಸ್ಟ್ ಏನ್ ಗುರು ಅನ್ನೋ ಟೆನ್ಷನ್ ಶುರುವಾಗಿರುತ್ತೆ ಅಲ್ವಾ? ಈ ಟೈಮಲ್ಲಿ ಸ್ವಲ್ಪ ಕನ್ಫ್ಯೂಷನ್, ಸ್ವಲ್ಪ ಒತ್ತಡ ಇರೋದು ತುಂಬಾನೇ ಸಹಜ. ಸೊ ಈ ಎಲ್ಲ ಕನ್ಫ್ಯೂಷನ್ಗಳನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ನಮ್ಮ ಮುಂದಿರೋ ಒಂದೊಂದು ಆಪ್ಷನ್ ಬಗ್ಗೆನೂ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಒಂದು ಒಳ್ಳೆ ನಿರ್ಧಾರ ತಗೊಳಕ್ಕೆ ಇದು ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಮೊದಲಿಗೆ ಜಾಸ್ತಿ ಜನ ಹೋಗೋ 3 ಮೇನ್ ದಾರಿಗಳು ಅಂದ್ರೆ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್. ಇದರ ಬಗ್ಗೆ ಫಟಾಫಟ್ ಅಂತ ತಿಳ್ಕೊಂಡು ಬರೋಣ. ಮೊದಲನೇದು ಮತ್ತೆ ಮೋಸ್ಟ್ ಪಾಪ್ಯುಲರ್ ಚಾಯ್ಸ್ ಸೈನ್ಸ್. ಇದನ್ನ ತಗೊಂಡ್ರೆ ಮುಂದೆ ತುಂಬಾ ದಾರಿಗಳಿವೆ ಅಂತ ಎಲ್ಲರೂ ಹೇಳ್ತಾರೆ. ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಈ ಸಬ್ಜೆಕ್ಟ್ಸ್ಗಳನ್ನು ಆಳವಾಗಿ ಓದಬೇಕಾಗುತ್ತೆ. ಇದನ್ನು ಮುಗಿಸಿದ್ರೆ ಇಂಜಿನಿಯರಿಂಗ್, ಮೆಡಿಕಲ್ ತರಹದ ಟ್ರೆಡಿಷನಲ್ ಕೋರ್ಸ್ಗಳ ಜೊತೆಗೆ ಇವತ್ತಿನ ಟ್ರೆಂಡಿಂಗ್ ಫೀಲ್ಡ್ಗಾದ ಡೇಟಾ ಸೈನ್ಸ್, ಬಯೋಟೆಕ್ನಾಲಜಿಗೂ ಎಂಟ್ರಿ ಕೊಡ್ಬೋದು. ಓಕೆ, ಈಗ ಎರಡನೇ ಆಪ್ಷನ್ಗೆ ಬರೋಣ. ಕಾಮರ್ಸ್. ಬಿಸ್ನೆಸ್, ಫಿನಾನ್ಸ್ ಈ ಜಗತ್ತಿನ ಬ್ಯಾಕ್ಬೋನ್ ಅಂದ್ರೆ ತಪ್ಪಾಗಲ್ಲ. ಅಕೌಂಟ್ಸ್, ಎಕನಾಮಿಕ್ಸ್ ಈ ಥರದ ಸಬ್ಜೆಕ್ಟ್ಗಳಲ್ಲಿ ಇಂಟ್ರೆಸ್ಟ್ ಇದ್ರೆ ಇದು ಪರ್ಫೆಕ್ಟ್ ಚಾಯ್ಸ್. CA, ಕಂಪ್ನಿ ಸೆಕ್ರೆಟರಿ ಆಗೋದು ಮಾತ್ರ ಅಲ್ಲ, ಇವತ್ತು ವೇಗವಾಗಿ ಬೆಳೀತಾ ಇರೋ ಫಿನ್ಟೆಕ್, ಕಾಮರ್ಸ್, ಮ್ಯಾನೇಜ್ಮೆಂಟ್ನಲ್ಲೂ ಸೂಪರ್ ಕೆರಿಯರ್ ಮಾಡ್ಕೋಬಹುದು. ಇನ್ನು ಮೂರನೇ ಮೇನ್ ಆಪ್ಷನ್ ಆರ್ಟ್ಸ್ ಅಥವಾ ಹ್ಯುಮ್ಯಾನಿಟೀಸ್. ಸಮಾಜ, ಸಂಸ್ಕೃತಿ ಮತ್ತು ಮನುಷ್ಯನ ಕ್ರಿಯೇಟಿವಿಟಿಯನ್ನ ಎಕ್ಸ್ಪ್ಲೋರ್ ಮಾಡೋ ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಕ್ಷೇತ್ರ ಇದು. ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ಇಂಥ ವಿಷಯಗಳನ್ನು ಇಲ್ಲಿ ಕಲಿಬಹುದು. ದೇಶದ ಅತ್ಯುನ್ನತ ಹುದ್ದೆಗಳಾದ IAS, IPS ಮಾಡಬೇಕು ಅನ್ನೋ ಕನಸಿಂದವರಿಗೆ ಈ ಸ್ಟ್ರೀಮ್ ಒಂದು ಭದ್ರ ಬುನಾದಿ ಹಾಕ್ಕೊಡುತ್ತೆ. ಅಷ್ಟೇ ಅಲ್ಲ, ಲಾ, ಜರ್ನಲಿಸಂ ಜೊತೆಗೆ ಇವತ್ತಿನ UX ಡಿಸೈನ್, ಡಿಜಿಟಲ್ ಮಾರ್ಕೆಟಿಂಗು ಇದು ದಾರಿ ಮಾಡಿಕೊಡುತ್ತೆ ಗೊತ್ತಾ? ಸರಿ, ಈ 3 ದಾರಿಗಳು ಮಾತ್ರನಾ ಇರೋದು? ಖಂಡಿತ ಇಲ್ಲ. ಈ ಟ್ರೆಡಿಷನಲ್ ರೂಟ್ಗಳನ್ನು ಬಿಟ್ಟು ಬೇಗ ಸ್ಕಿಲ್ಸ್ ಕಲ್ತು ನೇರವಾಗಿ ಜಾಬ್ಗೆ ಸೇರ್ಬೇಕು ಅನ್ನೋರ್ಗೂ ಕೆಲವು ಸ್ಮಾರ್ಟ್ ಆಪ್ಷನ್ಗಳಿವೆ. ಅದೇನು ಅಂತ ನೋಡೋಣ ಬನ್ನಿ. ಓದು ಮುಗಿದ ತಕ್ಷಣ ಜಾಬ್ ಬೇಕು, ಥಿಯರಿಗಿಂತ ಪ್ರಾಕ್ಟಿಕಲ್ ಆಗಿ ಕಲಿಯೋದ್ರಲ್ಲಿ ಹೆಚ್ಚು ಇಂಟ್ರೆಸ್ಟ್ ಇದೆ ಅನ್ನೋರಿಗೆ ಈ ಕೋರ್ಸ್ಗಳು ಒಂದ್ರೀತಿ ವರದಾನ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ವಿಷಯವನ್ನ ಗಮನಿಸಬೇಕು. ಅದೇ PUC ಮತ್ತು ಡಿಪ್ಲೊಮಾ ನಡುವಿನ ವ್ಯತ್ಯಾಸ. PUC ಅನ್ನೋದು ಡಿಗ್ರಿ ಮಾಡೋಕೆ ಒಂದು ದಾರಿ. ಅಲ್ಲಿ ಥಿಯರಿಗೆ ಹೆಚ್ಚು ಒತ್ತು ಕೊಡ್ತಾರೆ. ಆದರೆ ಡಿಪ್ಲೊಮಾ ಹಂಗಲ್ಲ, ಅದು ನೇರವಾಗಿ ಪ್ರಾಕ್ಟಿಕಲ್ ಸ್ಕಿಲ್ಸ್ ಕೊಡುತ್ತೆ. ಆ್ಯಂಡ್ ಇಲ್ಲೊಂದು ಗೇಮ್ ಚೇಂಜರ್ ಪಾಯಿಂಟ್ ಇದೆ. 3 ವರ್ಷ ಡಿಪ್ಲೊಮಾ ಮುಗಿಸಿದ್ರೆ ಇಂಜಿನಿಯರಿಂಗ್ ಡಿಗ್ರಿಯ ಸೆಕೆಂಡ್ ಇಯರ್ಗೆ ಡೈರೆಕ್ಟ್ ಎಂಟ್ರಿ ಸಿಗುತ್ತೆ. ಅಂದ್ರೆ 1 ವರ್ಷ ಸೇವ್ ಆಯ್ತಲ್ವಾ? ಡಿಪ್ಲೊಮಾದಲ್ಲಿ ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್ ಇವೆಲ್ಲ ಕಾಮನ್. ಆದರೆ ಪ್ರಿಂಟಿಂಗ್ ಟೆಕ್ನಾಲಜಿ, ಟೆಕ್ಸ್ಟೈಲ್ ಟೆಕ್ನಾಲಜಿ ತರಹ ಕೆಲವು ಯುನೀಕ್ ಕೋರ್ಸ್ಗಳಿವೆ. ಇವುಗಳಿಗೆ ಇಂಡಸ್ಟ್ರಿಯಲ್ಲಿ ಸಖತ್ ಡಿಮ್ಯಾಂಡ್ ಇದೆ. ಆದರೆ ಕಾಲೇಜ್ಗಳು ಮಾತ್ರ ತುಂಬಾ ಕಡಿಮೆ. ಸೊ ಕಾಂಪಿಟಿಷನ್ ಕಡಿಮೆ, ಜಾಬ್ ಚಾನ್ಸಸ್ ಜಾಸ್ತಿ. ಸ್ಮಾರ್ಟ್ ಮೂವ್ ಅಲ್ವಾ? ಇಷ್ಟೇ ಅಲ್ಲ, ITI, ಲ್ಯಾಬ್ ಟೆಕ್ನಿಷಿಯನ್ ತರಹದ ಪ್ಯಾರಾಮೆಡಿಕಲ್ ಕೋರ್ಸ್ಗಳು, ಹಾಗೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನಡೆಸೋ ಶಾರ್ಟ್ ಟರ್ಮ್ ಕೋರ್ಸ್ಗಳು ಇವು ಕೂಡ ಬೇಗನೆ ಒಂದು ಒಳ್ಳೆ ಕೆರಿಯರ್ ಶುರು ಮಾಡೋಕೆ ಹೆಲ್ಪ್ ಮಾಡುತ್ತೆ. ವಾಹ್, ಇಷ್ಟೆಲ್ಲ ಆಪ್ಷನ್ಗಳಿವೆ. ಈಗ ತಲೆ ಬಿಸಿಯಾಗೋದು ಸಹಜ. ಇಷ್ಟೆಲ್ಲ ದಾರಿಗಳಲ್ಲಿ ನಮಗೆ ಯಾವುದು ಸರಿ ಅಂತ ಜಾಣತನದಿಂದ ಆಯ್ಕೆ ಮಾಡೋದು ಹೇಗೆ? ಬನ್ನಿ ಈಗ ಈ $1 ಮಿಲಿಯನ್ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ನೋಡಿ, ನಮ್ ಫ್ರೆಂಡ್ ಸೈನ್ಸ್ ತಗೊಂಡ ಅಂತ ನಾನು ತಗೊಳ್ಳೋದು ಅಥವಾ ಪಕ್ಕದ ಮನೆಯವ್ರು ಹೇಳಿದ್ರು ಅಂತ ಕಾಮರ್ಸ್ಗೆ ಸೇರೋದು ಇದು ಅತಿದೊಡ್ಡ ತಪ್ಪು. ನೆನ್ಪಿಡಿ, ಇದು ಬೇರೆಯವರ ಲೈಫ್ ಅಲ್ಲ, ನಮ್ಮ ಲೈಫ್. ಸೊ ಜನ ಹೋಗೋ ದಾರಿಲೇ ಹೋಗೋ ಬದಲು ನಮ್ಗಾಗಿಯೇ ಒಂದು ದಾರಿಯನ್ನ ನಾವೇ ಹುಡುಕ್ಬೇಕು. ಒಂದು ಒಳ್ಳೆ ನಿರ್ಧಾರ ತಗೋಬೇಕು ಅಂದ್ರೆ ಈ 4 ವಿಷಯಗಳು ತುಂಬಾನೇ ಮುಖ್ಯ. ಇದರಲ್ಲಿ ಅತಿ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ಯಾವುದು ಗೊತ್ತಾ? ನಿಮ್ಮ ಇಂಟ್ರೆಸ್ಟ್ಗೆ. ನಿಮ್ಗೆ ಯಾವ ಸಬ್ಜೆಕ್ಟ್ ಓದಿದ್ರೆ ಖುಷಿ ಸಿಗುತ್ತೆ. ಎರಡನೇದು ನಿಮ್ಮ ಸ್ಕಿಲ್ಸ್, ಅಂದ್ರೆ ನೀವು ಯಾವುದರಲ್ಲಿ ಸ್ಟ್ರಾಂಗ್ ಇದ್ದೀರಿ. ಮೂರನೇದು ಆ ಫೀಲ್ಡ್ಗೆ ಮುಂದೆ ಸ್ಕೋಪ್ ಇದೆಯಾ ಅಂತ ನೋಡೋದು. ಮತ್ತೆ ಕೊನೆಗೆ ಎಕ್ಸ್ಪರ್ಟ್ಸ್ ಹತ್ರ ಮಾತಾಡೋದು. ಆದರೆ ಫಸ್ಟ್ ಪ್ರಯಾರಿಟಿ ಮಾತ್ರ ಯಾವಾಗ್ಲೂ ನಿಮ್ಮ ಇಂಟ್ರೆಸ್ಟ್ ಮತ್ತೆ ನಿಮ್ಮ ಸ್ಕಿಲ್ಸ್ಗೆ ಇರಬೇಕು. ಕನ್ಫ್ಯೂಸ್ ಆದಾಗ ಫ್ರೆಂಡ್ಸ್ ಹತ್ರ ಮಾತಾಡ್ತೀವಿ, ಅದು ಸಹಜ. ಆದರೆ ಈ ಕೆರಿಯರ್ ವಿಷಯದಲ್ಲಿ ಅವರಿಗಿಂತ ಹೆಚ್ಚು ಅನುಭವ ಇರೋ ಟೀಚರ್ಸ್, ಪೋಷಕರ ಹತ್ರ ಮಾತಾಡೋದು ಬೆಸ್ಟ್. ಯಾಕಂದ್ರೆ ಅವರಿಗೆ ಲಾಂಗ್ ಟರ್ಮ್ ವಿಷನ್ ಇರುತ್ತೆ. ಸರಿ, ಇಲ್ಲಿಯವರೆಗೂ ನಾವು ಚರ್ಚೆ ಮಾಡಿದ ಪ್ರತಿಯೊಂದು ಪಾಯಿಂಟ್ ಕೂಡ ನಿಮ್ಮ ಬಂಗಾರದಂಥ ಭವಿಷ್ಯಕ್ಕೆ ಒಂದು ಗಟ್ಟಿ ಫೌಂಡೇಶನ್ ಹಾಕೋಕೆ ಸಹಾಯ ಮಾಡುತ್ತೆ. KGF ಸಿನಿಮಾ ಎಲ್ಲರೂ ನೋಡಿರ್ತಿರಲ್ವಾ? ಅದರಲ್ಲಿ ಹೇಳೋ ಹಾಗೆ ನಿಮ್ಮ ಲೈಫನ್ನ ಒಂದು ಚಿನ್ನದ ಸಾಮ್ರಾಜ್ಯವನ್ನಾಗಿ ಮಾಡ್ಕೋಬೇಕು ಅಂದ್ರೆ ಎಜುಕೇಷನ್ ಅನ್ನೋದು ನಿಮ್ಮ ಕೈಯಲ್ಲಿರೋ ದೊಡ್ಡ ಸುತ್ತಿಗೆ. ಈ ಶಿಕ್ಷಣ ಅನ್ನೋದು ಒಂದು ಚಿನ್ನದ ಗಣಿ ಇದ್ದ ಹಾಗೆ.
ಅದರಿಂದ ಚಿನ್ನವನ್ನ ಅಗ್ದು ತೆಗೆದು ಅದ್ಭುತವಾದ ಭವಿಷ್ಯವನ್ನ ರೂಪಿಸ್ಕೊಡೋ ಗಣಿಗಾರರು ನೀವೇ. ಒಂದು ಮಾತನ್ನ ಯಾವತ್ತೂ ಮರಿಬೇಡಿ. ನಮ್ಮ ದೇಶದಲ್ಲಿರೋ ಅಸಲಿ ಸಮಸ್ಯೆ ನಿರುದ್ಯೋಗ ಅಲ್ಲ, ಬದಲಿಗೆ ಉದ್ಯೋಗಕ್ಕೆ ಬೇಕಾದ ಕೌಶಲ್ಯಗಳ ಕೊರತೆ. ಸೊ ನೀವು ಸೈನ್ಸ್ ತಗೊಳ್ಳಿ, ಕಾಮರ್ಸ್ ತಗೊಳ್ಳಿ ಅಥವಾ ಡಿಪ್ಲೊಮಾ ಮಾಡಿ, ಏನೇ ಮಾಡಿ, ನೀವು ಆಯ್ಕೆ ಮಾಡಿದ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗೋದು, ಸ್ಕಿಲ್ಸ್ ಬೆಳೆಸ್ಕೊಳ್ಳೋದೇ ನಿಮ್ಮ ಅಲ್ಟಿಮೇಟ್ ಗೋಲ್ ಆಗಿರಬೇಕು. ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ದಾರಿಯೂ ಒಂದೊಂದು ಹೊಸ ಪ್ರಪಂಚಕ್ಕೆ ಬಾಗಿಲ್ ತೆರೆಯುತ್ತೆ. ನಿಮ್ಮ ಆಸಕ್ತಿ ಏನು, ನಿಮ್ಮ ಸಾಮರ್ಥ್ಯ ಏನು ಅಂತ ಮೊದಲು ಅರ್ಥ ಮಾಡಿಕೊಂಡು ಧೈರ್ಯದಿಂದ ಒಂದು ಹೆಜ್ಜೆ ಮುಂದಿಡಿ. ನಿಮ್ಮ ಬಂಗಾರದಂಥ ಜೀವನ ನಿಮಗಾಗಿ ಕಾಯ್ತಾ ಇದೆ. ಅದನ್ನ ಹೇಗೆ ಕಟ್ತೀರಿ ಅನ್ನೋದು ಈಗ ನಿಮ್ಮ ಕೈಯಲ್ಲಿದೆ.